ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿನ ಶ್ರೀಶಕ್ತಿ ಸಂಕೀರ್ಣ ಮಳಿಗೆ ಹಂಚಿಕೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಎಂದು ವಕೀಲ ಕಾಂತರಾಜು ಗಂಭೀರ ಆರೋಪ ಮಾಡಿದ್ದಾರೆ. ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ತಾಲೂಕು SC/ST ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಮಾತನಾಡಿದಂತ ಅವರು, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸದ್ಬಳಕೆಯಾಗಬೇಕಿದ್ದಂಥ ಪಟ್ಟಣದ ಶ್ರೀಶಕ್ತಿ ಸಂಕೀರ್ಣಗಳನ್ನು ತಮ್ಮಿಚ್ಛೆಯಂತೆ ಅರ್ಹ ಅಲ್ಲದವರಿಗೆ ಒಕ್ಕೂಟದ ಅಧ್ಯಕ್ಷೆ ಹಾಗೂ ಮೇಲುಸ್ತುವಾರಿ ಅಧಿಕಾರಿಗಳು ನೀಡಿದ್ದಾರೆ. ಬಾಡಿಗೆ ವಸೂಲಿ ಸೇರಿದಂತೆ ಹಂಚಿಕೆಯನ್ನು ಸಹ ಒಕ್ಕೂಟದ ಅಧ್ಯಕ್ಷರೇ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆ ಬಿಲ್ಡಿಂಗು ನಾಳೆಯಿಂದ ಶ್ರೀಶಕ್ತಿ ಹೋಗ್ಬಿಟ್ಟು ಆ ಬಿಲ್ಡಿಂಗು ಸಂಬಂಧ ಇಲ್ಲ, ನಮ್ಮ ಇಲಾಖೆವರೆಗೂ ಸಂಬಂಧ ಇಲ್ಲ ಅಂತ ಬರೋದು. ಸಂಪೂರ್ಣ ಮಾಹಿತಿ ಒಕ್ಕೂಟದ ಅಧ್ಯಕ್ಷರಿದ್ದಾರೆ. ಅವರು ಈಗ ಯಾರು ಏನು ಮನೆಗೆ 14 ಮನೆಗೆ ಎಷ್ಟು ಜನಕ್ಕೆ ಏನು ಹಂಚಿಕೆ ಆಗಿದೆಯಲ್ಲ ಅದನ್ನ ಕಂಪ್ಲೀಟ್ಲಿ ನಿರ್ಧಾರ ಮಾಡೋದಂಥವ್ರು. ಏನೋ ನಾನು ಬರೀದಷ್ಟು ಏನೋ ಅದನ್ನ ಅವರು ಅಕೌಂಟಿಗೆ ಜಮೆ ಮಾಡೋದಂತ ಅದು ಮಾಡ್ತಿದ್ದೀವಿ. ಒಕ್ಕೂಟದ ಅಧ್ಯಕ್ಷರಲ್ಲಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.